ಬಹುಕಾಲ ಹಿಂದೆ ಭಾರತದಲ್ಲಿ ರಾಜ ಭೋಜ ಎಂಬ ಪ್ರಜಾಹಿತದ ರಾಜನು ಆಳುತ್ತಿದ್ದನು. ಆತನ ಜ್ಞಾನ, ಧರ್ಮನಿಷ್ಠೆ ಹಾಗೂ ದಾನಶೀಲತೆಗೆ ಖ್ಯಾತಿ ಇದ್ದಿತು. ಆದರೆ ಆತನ ಹೃದಯದಲ್ಲಿ ಒಂದು ಸಂದೇಹ ಇತ್ತು, ನಾನು ನಿಜವಾಗಿಯೂ ಈ ಸಿಂಹಾಸನಕ್ಕೆ ಅರ್ಹನೇ? ಒಂದು ದಿನ ಅರಣ್ಯದಲ್ಲಿ ಸವಾರಿಯಾಗಿ ಹೋಗುತ್ತಿದ್ದಾಗ ಅವನು ಹಳೆಯ ಕಲ್ಲಿನ ಸಿಂಹಾಸನದ ಮೇಲೆ ಕುಳಿತಿದ್ದ ಭಿಕ್ಷುಕನನ್ನು ಕಂಡನು. ಆಶ್ಚರ್ಯಚಕಿತನಾಗಿ ಕೇಳಿದನು, ಈ ಹಳೆಯ ಸಿಂಹಾಸನ ಏಕೆ ಇಲ್ಲಿ? ನೀನು ಯಾರು? ಭಿಕ್ಷುಕ ಉತ್ತರಿಸಿದ, ಈ ಸಿಂಹಾಸನವು ಮಹಾನ್ ರಾಜ ವಿಕ್ರಮಾದಿತ್ಯನದು. ಇದು ನ್ಯಾಯಮೂರ್ತಿಗೆ ಮಾತ್ರವೇ ತೋರುತ್ತದೆ. ರಾಜ ಭೋಜ ಸಿಂಹಾಸನದತ್ತ ನಡೆದಾಗ ಆಕಾಶದಿಂದ ಧ್ವನಿ ಕೇಳಿತು, ನೀನು ನಿಜವಾದ ಧರ್ಮದ ಮೂಲಕ ಆಳುತ್ತೀಯಾ? ನೀನು ದಯೆ ಹಾಗೂ ಕರುಣೆಯಿಂದ ತೀರ್ಮಾನಗಳನ್ನು ಕೈಗೊಳ್ಳುತ್ತೀಯಾ? ನೀನು ನಿಜವಾಗಿ ಪ್ರಜೆಗಳ ದುಃಖವನ್ನು ಅರಿತಿದ್ದೀಯಾ? ಪ್ರತಿ ಬಾರಿ ಅವನು ಸಿಂಹಾಸನವನ್ನು ಮುಟ್ಟಲು ಯತ್ನಿಸಿದಾಗ ಅದು ಮೇಲಕ್ಕೆ ಏರುತ್ತಿತ್ತು. ಆಮೇಲೆ ರಾಜನು ವೇಷಮಾರ್ಪಣೆ ಮಾಡಿ ಸಾಮಾನ್ಯ ವ್ಯಕ್ತಿಯಾಗಿ ಪ್ರಜೆಗಳ ನಡುವೆ ಬಾಳಿದನು. ಅವರ ನೋವು ಕೇಳಿದನು, ಸಹಾಯ ಮಾಡಿದನು. ಅವನ ಹೃದಯ ಬದಲಾಗಿತ್ತು. ಮತ್ತೆ ಹಿಂದಿರುಗಿದಾಗ ಸಿಂಹಾಸನ ಅವನನ್ನು ಸ್ವೀಕರಿಸಿತು. ಭಿಕ್ಷುಕ ಮಾಯವಾಯಿತು. ಅವನು ವಿಕ್ರಮಾದಿತ್ಯನ ಆತ್ಮನೆಂಬುದು ತಿಳಿದು ಬಂದಿತು. ಆ ದಿನದಿಂದ ಭೋಜನು ಕೇವಲ ರಾಜನಾಗಿ ಅಲ್ಲ, ಧರ್ಮದ ದೀಪವಾಗಿ ಆಳಿದನು. ಸಿಂಹಾಸನ ಬತ್ತಿಸಿ ಕಥೆಯು ನಮಗೆ ಬೋಧಿಸುವುದು, ಯೋಗ್ಯತೆಯಲ್ಲಿ ಅಲ್ಲ, ಹೃದಯದಲ್ಲಿ ಇರುತ್ತದೆ.